Okay, that is a next sixth topic fermentations and combinations. The total number of the marks are what? 9 marks topic. One filling the blanks, one MCQ, 2 marks on questions and 5 marks on question in our exam now. Okay. Fermentations and combinations. Okay. These topics ನನಗೆ ಎಲ್ಲೆಲ್ಲಿ ಹೆಲ್ಪ್ ಆಗ್ತಾವ. Okay. Before that, what? That is the first one. That is the fundamental principle of counting is a main introduction part here, right? Fundamental of principle counting ಇಲ್ಲಿ help ಆಗ್ತದ at present topic fermentations and combination as well as that is a probability topic now, right? ಈ topic completely based on what? That is a logics now, right? Previous topics ಗಳು ಹೆಂಗಿರ್ತಾವ ಅಂದ್ರೆ ಕೆಲವೊಂದು ಒಂದು ಫಾರ್ಮುಲಾ ಕೊಟ್ಟಿರ್ತಾನ, ಸಿಮಿಲರ್ಸ್ ಎಕ್ಸಾಂಪಲ್ ಇರ್ತಾ, ಫಾರ್ಮುಲಾ ಪುಟ್ ಮಾಡ್ಕೊಂಡ್ಬಿಡ್ತೀರಿ, ಆನ್ಸರ್ಸ್ಗಳೆಲ್ಲ ಸಾಲ್ವ್ ಮಾಡ್ಕೊತ ಹೋಗ್ತೀರಿ. ಬಟ್ ಇಲ್ಲಿ ಹೆಂಗದ ಅಂದ್ರೆ ಇದು ಟಾಪಿಕ್ ಬೇರೆನೇ ಅದ, ಥಿಂಕಿಂಗ್ ಬೇಸ್ಡ್ ಅದ, ಲಾಜಿಕಲ್ ಬೇಸ್ಡ್ ಅದ, ರೈಟ್? ಕ್ವಶನ್ಸ್ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಬಟ್ ಆನ್ಸರ್ಸ್ ಹೆಂಗೆ ಬರ್ತಾವ ಅಂದ್ರೆ ಒಂದು 3-4 ಲೈನ್ಸ್ನಾಗ ಆನ್ಸರ್ಸ್ ಬರ್ತಾವ, ರೈಟ್? ದ ಟಾಪಿಕ್ ಇಸ್ ಬೇಸ್ಡ್ ಆನ್ ವಾಟ್? ಕಂಪ್ಲೀಟ್ಲಿ ಕ್ರಿಟಿಕಲ್ ಥಿಂಕಿಂಗ್ ನಾವು. ಓಕೆ, ಈ ಪ್ರಾಬ್ಲಮ್ಸ್ಗಳು ನೀವು ಹೆಂಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ ಹಂಗೆ ನಮ್ಮ ಥಿಂಕಿಂಗ್ ಏನಾಗ್ತದ ಜಾಸ್ತಿ ಇರ್ತದ. ಇಲ್ಲಿ ಕ್ವಶನ್ಸ್ಗಳು ಹೆಂಗವ ಅಂದ್ರೆ ನಾಟ್ ಸಿಮಿಲರ್, ಯಾವತ್ತು ಸಿಮಿಲರ್ ಸಿಗಂಗಿಲ್ಲ ಮ್ಯಾಕ್ಸಿಮಮ್ಸ್. ಬೋತ್ ಆರ್ ಆಲ್ ದ ಕ್ವಶನ್ಸ್ ಆರ್ ವಾಟ್ ಡಿಫ್ರೆಂಟ್ ಫ್ರಮ್ ದ ವಾಟ್ ಅದರ್ಸ್ ನಾವು. ಎಲ್ಲ ವೆರೈಟಿ ಕ್ವಶನ್ಸ್ಗಳು ಇರ್ತಾವ. ಓಕೆ, ಟೇಕ್ ದಟ್ ಈಸ್ ಫಸ್ಟ್ ಒನ್ ದ ಹೆಡ್ಲೈನ್, ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ವಾಟ್ ದ ಕೌಂಟಿಂಗ್ ನಾವು, ರೈಟ್? The fundamental principle of what? Counting. They are what? Classified into what? That is 2 types. The first one is a fundamental principle of what? Multiplication. That is first one is a fundamental. Okay, fundamental principle. Okay, fundamental principle of what? That is a multiplication. Right? The second one is the fundamental principle of what here? Additions now, right? Now only first ಬಗ್ಗೆ ಡಿಸ್ಕಸ್ ಮಾಡೋಣ ಇವಾಗ. ಏನದ ಫಸ್ಟ್ ಅಂತ? The fundamental principle of what? Multiplications. ಅಂದ್ರೆ ಏನದ ಕಾನ್ಸೆಪ್ಟ್? ಓಕೆ, ಡೈರೆಕ್ಟ್ಲಿ ನಮ್ಮ ಥಿಯರಾಟಿಕಲ್ ಹೇಳಿದ್ರ ಕನ್ಫ್ಯೂಷನ್ ಆಗ್ಬಿಡ್ತದ. ಒಂದೆರಡು ಎಕ್ಸಾಂಪಲ್ಸ್ ಕನ್ಸಿಡರ್ ಮಾಡ್ತೀನಿ ಔಟ್ಸೈಡ್. ಇಲ್ಲಿ ಚೆಕ್ ಮಾಡ್ರಿ. ಟೇಕ್ ದಟ್ ಈಸ್ ನಾವು the event that is now the event 1 year, event A now. Take this one as a, that is event A. Event A now. Event is nothing but what? Work done now. ನಾವೇನು ವರ್ಕ್ ಮಾಡ್ತೀವಿ ಅದಕ್ಕೆ ನಾನು ಅಂತೀನಿ ಇಲ್ಲಿ ಈವೆಂಟ್ಸ್ ಅಂತ ಕರಿತೀನಿ. ಓಕೆ, ಈವೆಂಟ್ ಎ ಅಂತ ಒಂದು ತೊಗೊಂಡ್ಬಿಟ್ಟಿನಿ. ದ ಟೇಕ್ ಅನದರ್ ಇಸ್ ವಾಟ್ ಇಯರ್? ದಟ್ ಈಸ್ ಈವೆಂಟ್ ಬಿ ನಾವು. ಈವೆಂಟ್ ಬಿ ಎರಡು ವರ್ಕ್ ಮಾಡ್ಬೇಕು ನಾಗಿಲ್ಲಿ, ಈವೆಂಟ್ ಎ ಅಂಡ್ ದ ಈವೆಂಟ್ ಬಿ. ದ ಈವೆಂಟ್ ಎ ಹ್ಯಾಸ್ ದಟ್ ಈಸ್ 3 types of what? Genes pans here. ಓಕೆ, ನಾನು ಏನು ಮಾಡ್ತೀನಿ? ಜೀನ್ಸ್ ನಂಬರ್ 1 ಇಟ್ ಇಸ್ J1, ಇಟ್ ಇಸ್ J2, ದಿಸ್ ಒನ್ ಇಸ್ ವಾಟ್ ಇಯರ್? J3 ನಾವು. ಈವೆಂಟ್ಸ್ ಎ ಏನದ? ದ ಈವೆಂಟ್ ಎ ಇಸ್ ವಾಟ್ ಇಯರ್? ದಟ್ ಈಸ್ ವೇರಿಂಗ್ ಎ, ದಟ್ ಈಸ್ ವೇರಿಂಗ್, ಇಟ್ ಈಸ್ ವೇರಿಂಗ್ ಎ, ದಟ್ ಈಸ್ ಜೀನ್ಸ್. ಕರೆಕ್ಟಾ? ಈವೆಂಟ್ ಎ ಏನು ವರ್ಕ್ ಕೊಡ್ಲತ್ತೀನ? ಜೀನ್ಸ್ ಹಾಕೊಳಕ ವರ್ಕ್ ಕೊಡ್ಲತ್ತೀನಿ. ಈವೆಂಟ್ಸ್ ಎ ನಾವು. ಸೇಮ್ ಆಸ್ ಇಟ್ ಈಸ್ ದ ಈವೆಂಟ್ ಬಿ ಇಸ್ ವಾಟ್ ಇಯರ್? ಇಟ್ ಈಸ್ wearing a, it is a t-shirt now. T-shirts, wearing a t-shirts. Okay, ಇಲ್ಲಿ ಎಷ್ಟು t-shirts ಹೋಗ್ತೀನಿ? that is take, that is T1, okay, T2, that is T3, and it is T4, and that is T5. 5 different the t-shirts in event B, and the 3 different jeans pants in that is event A now, right? The theorem fundamental principle of multiplications ಹೆಂಗ್ ಅಪ್ಲೈ ಆಗ್ತದ? ಓಕೆ, ನಾವು here ಇವಾಗ ನಾ ಏನು ಮಾಡ್ಬೋದು? ಇಲ್ಲಿ ಒಂದು ಹುಡುಗಿ ಒಂದು ಫಂಕ್ಷನ್ಸ್ ಕೊಡ್ತೀನಿ, ಇಲ್ಲಿ ವರ್ಕ್ ಕೊಡ್ತೀನಿ, ದಟ್ ಈಸ್ ವೇರಿಂಗ್ ಎ ಜೀನ್ಸ್ ಆ್ಯಂಡ್ ಟಿ ಶರ್ಟ್ಸ್ ಅಂತ ಕೊಡ್ತೀನಿ, ರೈಟ್? ಇವಾಗ ನಾ ಏನು ಮಾಡ್ಬೋದು? ಇಲ್ಲಿ ಒಂದು ಸ್ಟೂಡೆಂಟ್ಸಿಗೆ ಕಳಿಸ್ದಂತ ಇವಾಗ ಅವ ಏನು ಮಾಡ್ಬೋದು ಹೇಳ್ರಿ? ಇಲ್ಲಿ ದಟ್ ಈಸ್ ಸಿಯರ್, ದಟ್ ಈಸ್ ಟೋಟಲ್ ನಂಬರ್ಸ್ ಆಫ್ ಈವೆಂಟ್ಸ್. ಓಕೆ, ದ ಟೋಟಲ್ ನಂಬರ್ ಆಫ್ ಈವೆಂಟ್ಸ್ ಎ, ದ ಟೋಟಲ್ ನಂಬರ್ ಆಫ್ events A and B here doing the total number of events doing A and that is B now. event B ಹೆಂಗ್ ಕೊಡ್ತೀನಿ ಅಂದ್ರೆ ಆ ಬಾಯ್ಗೆ ಇಲ್ಲಿ ಈವೆಂಟ್ ಏನು ಮಾಡಬೇಕು ಮತ್ತೆ ಅಟ್ ಎ ಟೈಮ್ ಈವೆಂಟ್ ಬಿನು ಮಾಡಬೇಕು. ಓಕೆ, ಇವಾಗ ದ ಈವೆಂಟ್ ಎ
and that is event B. Event A and event B. Na ಏನು ಹೇಳತ್ತೀನಿ ಇಲ್ಲಿ the total number of the ways doing the total number of doing ways the event A and that is the event B now. Okay, that is the event A. Okay, event A and this one is what that is event B. ಎರಡು ಇವೆಂಟ್ಗಳವ ಎರಡು event ಅವ. The total number of ways doing event A and B. Okay, event A, this one is what here? Event B. Event A is what? Wearing a jeans. Event B is wearing a what here? T-shirts now. Right? ಈಗ ಇಲ್ಲಿ ಒಂದು ಸ್ಟೂಡೆಂಟ್ಸಿನ ಇಲ್ಲಿ ಕಳಿಸ್ದಂತ ಇಟ್ಕೋರಿ ಅವನಿಗೆ ಎಷ್ಟು ಪಾಸಿಬಿಲಿಟೀಸ್ಗಳು ಸಿಗ್ತಾವ ಈ ಡ್ರೆಸ್ಗಳು ವೆರೈಟೀಸ್ ವೇರ್ ಮಾಡ್ಲಾಕ. ರೈಟ್, ಇವಾಗ ಅವ ಹೆಂಗ್ ಮಾಡ್ಬೋದು ಹೇಳ್ರಿ ಇಲ್ಲಿ. ಓಕೆ, ದಟ್ ಈಸ್ ಈ ಬಾಯ್ಸಿನ ಇಷ್ಟೆಲ್ಲ ಕ್ಲಾತ್ಸ್ಗಳು ಕೊಟ್ಟಂತ ಇಟ್ಕೋರಿ. ನಾ ಇವೆಂಟ್ಸ್ ಏನಲ್ಲಿ ವೇರಿಂಗ್ ಎ ಜೀನ್ಸ್. ಒಂದು ಫಸ್ಟ್ ಈಸ್ ಇವೆಂಟ್ ಎ, ದ ಸೆಕೆಂಡ್ ಇವೆಂಟ್ ಇಸ್ ವಾಟ್? ಇವೆಂಟ್ ಬಿ ಇಸ್ ವೇರಿಂಗ್ ಎ ಟಿ ಶರ್ಟ್. ಅವನಿಗೆ ಜೀನ್ಸ್ ಮತ್ತು ಟಿ ಶರ್ಟ್ಸ್ ಎರಡು ಉಟ್ಕೊಳಕ್ಕೆ ನೋಡಿನಲ್ಲಿ ಎರಡು ಈವೆಂಟ್ಸ್ಗಳು ಕೊಟ್ಟಿನಿ, ವರ್ಕ್ ಕೊಟ್ಟಿನಿ. ರೈಟ್, ಅವ ಏನು ಮಾಡ್ಬೋದು ಸ್ಟೂಡೆಂಟ? ಜೀನ್ಸ್ ವೇರ್ ಮಾಡ್ಬೋದು, J1 ಮಾಡ್ಬೋದು, J2 ಮಾಡ್ಬೋದು, J3 ಮಾಡ್ಬೋದು, ಆರ್ ಮೇ ಬಿ T1, T2, T3, T4, T5. ಅವನಿಗೆ ಇಷ್ಟು ಸೆಲೆಕ್ಷನ್ಸ್ ಅವ. ಇಲ್ಲಿ ಒಂದು ವರ್ಡ್ ಬರ್ತದ, ಏನ್ ಮಾಡ್ತಾನೆ ಗೊತ್ತದವ? ಬರೀ ಜೀನ್ಸ್ ಒಂದೇ ಉಟ್ಕೊಳಕ್ ಬರಲ್ಲ, ಜೀನ್ಸ್ ಜೊತೆಗೆ ಏನ್ ಬೇಕಾಗ್ತದ? ಟಿ ಶರ್ಟ್ ಬೇಕು. ಇಲ್ಲಿ ನನ್ ಕಾಮನ್ ಐಡಿಯಾ ಹೊಂಟದ, ಕಂಪಲ್ಸರಿ ವಿಯರಿಂಗ್ ಎ ವಾಟ್ ಇಯರ್ ಜೀನ್ಸ್ ಅಂಡ್ ಟಿ ಶರ್ಟ್ಸ್. ಆರ್ ಆಪ್ಷನ್ ಇಲ್ಲಿಗೆ ಕರೆಕ್ಟಾ? ಕಂಪಲ್ಸರಿ ಏನ್ ಬೇಕು ಇಲ್ಲಿ? ಜೀನ್ಸ್ ಅಂಡ್ ಟಿ ಶರ್ಟ್ಸ್ ಬೇಕು ನನಗೆ, ಕರೆಕ್ಟಾ? ಅಂದ್ರೆ ಇವಾಗ ಸ್ಟೂಡೆಂಟ್ಸ್ ಹೆಂಗ್ ಮಾಡ್ಬೋದು? ಹಿಂಗ್ ಮಾಡ್ತಾನೆ ಇಲ್ಲಿ. ದಟ್ ಈಸ್ ಜೀನ್ಸ್ 1 ಸೆಲೆಕ್ಟ್ ಮಾಡ್ದನಂದ್ರ ಅವನಿಗೆ ಎಷ್ಟು ಟಿ ಶರ್ಟ್ಸ್ ಚಾಯ್ಸಸ್ ಅವ? 5 ಅವ. T1, that is T2, that is T3, that is T4 and T5. ಕರೆಕ್ಟಾ? ಎಷ್ಟು ವೇಸ್ ಬಂದೋಗಿಲ್ಲಿ? 5 ವೇಸ್. ಕರೆಕ್ಟಾ? ಸೇಮ್ ಆಸ್ ಇಟ್ ಈಸ್ ಟೇಕ್ ಇಯರ್ ಜೀನ್ಸ್ 2, ಸೇಮ್ ಆಸ್ ಇಟ್ ಈಸ್ ಟೋಟಲ್ ನಂಬರ್ ಆಫ್ ದ ಟಿ ಶರ್ಟ್ಸ್ ಆರ್ ವಾಟ್? ದಟ್ ಈಸ್ T1, T2, that is T3, that is T4 and it is T5. 10 ವೇಸ್ ಅವು. ಕರೆಕ್ಟಾ? ನೆಕ್ಸ್ಟ್ ಆರ್ ಮೇ ಬಿ ಅವ ಹಿಂಗ್ ಮಾಡ್ಬೋದು, J3 ಜೀನ್ಸ್ 3 ವೇರ್ ಮಾಡ್ಕೊಂಡು ಏನ್ ಮಾಡ್ಬೋದು? ದೆನ್ ದಟ್ ದೇ ಆರ್ ವಾಟ್? ಸೆಲೆಕ್ಟಿಂಗ್ ದ ವಾಟ್? ಟಿ ಶರ್ಟ್ಸ್ ಹಿಯರ್, ಟಿ ಶರ್ಟ್ಸ್. ಕರೆಕ್ಟಾ? ಇಷ್ಟು ನಂಗೆ ಏನ್ ಬಂತು? ದ ಡಿಫರೆಂಟ್ ಟೈಪ್ಸ್ ಆಫ್ ದ ವಾಟ್ ಇಯರ್ ಅರೇಂಜ್ಮೆಂಟ್ಸ್ ನಾವು ಕೌಂಟಿಂಗ್ ಬಂತು ಇಲ್ಲಿ. ಎಷ್ಟಾದ ಹೋಗಿಲ್ಲಿ? ಜೀನ್ಸ್ 1 ಇಯರ್ 5 ಟಿ ಶರ್ಟ್ಸ್, 5 ಕೌಂಟಿಂಗ್, 5 ಕೌಂಟಿಂಗ್, 5 ಕೌಂಟಿಂಗ್. ದೆನ್ ದ ಟೋಟಲ್ ನಂಬರ್ ಆಫ್ ದ ಕೌಂಟಿಂಗ್ ವೇರಿಂಗ್ ಎ ಜೀನ್ಸ್ ಅಂಡ್ ದ ಟಿ ಶರ್ಟ್ಸ್ ಆರ್ ವಾಟ್ ಇಯರ್ 15 ವೇಸ್ ಬಂದು. ಕರೆಕ್ಟಾ? 15 ವೇಸ್ ಬಂತು. ರೈಟ್, ಈಗ ಇಲ್ಲಿ ಒಂದು ಹಾಕೊಂಡು ಒಂದು ಬಿಡಪ್ಲೇ ಇಲ್ಲವ, ಎರಡು ಹಾಕೋಬೇಕು. ಜೀನ್ಸ್ ಹಾಕೊಂಡು ಟಿ ಶರ್ಟ್ ಬಿಡಪ್ಲೇ ಇಲ್ಲ, ಟಿ ಶರ್ಟ್ ಹಾಕೊಂಡು ಜೀನ್ಸು ಬಿಡಪ್ಲೇ ಇಲ್ಲ. ಹೆಂಗದ ಇಲ್ಲಿ ಕೌಂಟಿಂಗ್ ಸೆಲೆಕ್ಷನ್ ಹೆಂಗ್ ನಡೆದ ನಿಮ್ದು? ಅರೇಂಜ್ಮೆಂಟ್ ಹೆಂಗದ? ಬೋತ್ ದ ವೇರಿಂಗ್ ದ ಜೀನ್ಸ್ ಅಂಡ್ ವೇರಿಂಗ್ ಎ ವಾಟ್? ಟಿ ಶರ್ಟ್ ಅಂಡ್ ಅದ ಅಲ್ಲಿ ಕಂಪಲ್ಸರಿ ಚೂಸ್ ಮಾಡಲೇಬೇಕು ಜೀನ್ಸ್ ವಿತ್ ಟಿ ಶರ್ಟ್. ರೈಟ್, ಈ ಕಾನ್ಸೆಪ್ಟ್ ಇಲ್ಲಿ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಷನ್ಸ್ ಕನ್ವರ್ಟ್ ಮಾಡ್ಕೊಂಡ್ಬಿಡ್ರಿ. ಏನಾಯ್ತು ಇಲ್ಲಿ? ಈವೆಂಟ್ ಎ, this one is event B. What is the what we have to use in the middle? That is and now. Correct? Event A and compulsory, that is event B now. Correct? Event A has how many ways? 3 ways. 3 genes. 3 ways. Okay, 3 ways. And the event B has how many ways? 5 ways. That is 5 ways. Now multiply here 3 5s. That is 15 ways. Where what? The both the genes as well as what here? The t-shirts now doing the event of both A and B. The total number of the ways are what here? 15 ways. Event A ಮತ್ತು event B ನ ಎರಡು ಸೇಮ್ ಟೈಮ್ ಮಾಡ್ಲಕ್ಕ ಎಷ್ಟು ವೇಸ್ಗಳು ಸಿಗ್ತಾವ? ಅಲ್ಲಿ 15 ವೇಸ್ಗಳು ಸಿಗ್ತಾವ. ನನಗೆ ಏನಲ್ಲ ಇಲ್ಲಿ ಇಷ್ಟೆಲ್ಲ ಡಯಾಗ್ರಾಮೆಟಿಕಲ್ ಹೇಳ್ದ ನನಗೆ ಈ ಟಾಪಿಕ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗಲ್ಲ ಸ್ಟಾರ್ಟ್ ಆಗತ್ತವ. ರೈಟ್, ಇವಾಗ ಏನು ಥಿಂಕಿಂಗ್ ಬಂತು ನನಗ? ರೈಟ್, ಈವೆಂಟ್ಸ್ ಮಿಡಲ್ನಾಗ ಯಾವತ್ತು ಆ್ಯಂಡ್ ಸಿಂಬಲ್ ಬಂತಂದ್ರ ನಾವು ಯಾವ ಸಿಂಬಲ್ ಯೂಸ್, ಆ್ಯಂಡ್ ವರ್ಡ್ ಬಂತಂದ್ರ ಯಾವ ಸಿಂಬಲ್ಸ್ ಯೂಸ್ ಮಾಡಬೇಕು? ಇಂಟು ಸಿಂಬಲ್ಸ್ ಯೂಸ್ ಮಾಡಬೇಕು, ಇಂಟು ಸಿಂಬಲ್ಸ್. ಕರೆಕ್ಟಾ? ಅದೇ ಇಲ್ಲಿ ಏನು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ವಾಟ್? ಮಲ್ಟಿಪ್ಲಿಕೇಶನ್. ದಟ್ ಈಸ್ ಮಲ್ಟಿಪ್ಲಿಕೇಶನ್ ಹಿಯರ್. ರೈಟ್, ಟೇಕ್ ಇನ್ ಜನರಲ್ ನಾವು. ಜನರಲ್, ಇನ್ ಜನರಲ್ ದ ಈವೆಂಟ್ ಎ ಹ್ಯಾಸ್, ಓಕೆ, ದ ಈವೆಂಟ್ ಎ ಹ್ಯಾಸ್ m ways. The event A has m ways and the event B has n ways. Then the total number of the doing the events A and B has how many ways? How many ways are? M into n ways. General number illathini. Event A m ways ava, event B n ways ava. Hanganmala event A and B ಎರಡು at a time ಮಾಡಬೇಕು. doing the event A and B
then the total number of the ways are what here m into n ways, m into n ways. ಇದು ನಂಗೇನು ಜನರಲ್ ನಾಗ ಅಂಡರ್ಸ್ಟ್ಯಾಂಡ್ ಆಗ್ತದೆ, right? This one is about what the fundamental principle of what multiplication, right? Okay, now the take the second one is what the fundamental principle of what additions. Now the fundamental principle of what addition. Okay, ಇದು ಹೆಂಗ ಆಗ್ತದ? Okay, right, take the second one is that is a fundamental principle of addition. Fundamental principle of what that is additions. Now addition, right? Multiplication ಆಯ್ತು, ಇವಾಗ ಏನ್ ಮಾಡ್ಬೋದು, ಎಡಿಷನ್ಸ್ ಮಾಡಂತ ಹೇಳ್ತಾನೆ, right? Again take the another example here, the event A and this one is what here event B. Now okay, the event ಅಂದ್ರೆ ಏನು, ಏನು ವರ್ಕ್ ಮಾಡ್ತೀನಿ ಅದಕ್ಕೆ ನಾನು ಏನಂತೀನಿ, ಫಂಕ್ಷನ್ಸ್ ನಾನು ಏನಂತೀನಿ ಇಲ್ಲಿ ಈವೆಂಟ್ ಅಂತ ಕರಿತೀನಿ. ಓಕೆ, ಏನು ಕೊಡ್ತೀನಿ ಆಗಿಲ್ಲ ಒಂದು ಎಕ್ಸಾಂಪಲ್ಸ್ಗಳು, ದಟ್ ಈಸ್ ಅ ವೇರಿಂಗ್ ಎ ವಾಟ್ ಇಯರ್, ದಟ್ ಈಸ್ ಅ ವೇರಿಂಗ್ ಎ ದಟ್ ಈಸ್ ಅ ರೆಡ್ ಟೈ, ವೇರಿಂಗ್ ಎ ರೆಡ್ ಟೈ ಈಸ್ event A. Okay, event B is what here, the wearing a what here, the wearing A that is a green tie or maybe take whatever it is, blue tie. Now blue tie. Okay, event A in work ಮಾಡಬೇಕು, ರೆಡ್ ಟೈಸ್ ಗೋ ಟೈ ಹಾಕೋಬೇಕು, event B ಏನದ wearing the what here blue tie ಅಂತ ಹೇಳ್ತಾನೆ. Okay, then take here the different types of the what here ties here, that is take a R1 and it is what here R2, red color 1, it is red color 2. Kata same as it is here, take a blue color tie ಅಂತ ಹೇಳೋಣ, B1 it is B2 and this one is what here B3. Event A ದಾಗ ಎರಡು ಟೈಸ್ ಗಳು ಡಿಫರೆಂಟ್ ಅವ, ಅಲ್ಲಿ event B ದಾಗ ಏನವ 3 ಬ್ಲೂ ಕಲರ್ಸ್ ಟೈಸ್ ಗಳು ಅವ. ಕರೆಕ್ಟಾ? ಇವಾಗ ನಾ ಏನಂತೀನಿ, apply the what here fundamental principle of what here additions, then it becomes what ಹಿಂಗ ಆಗ್ತದ, that is the total numbers of wearing a tie. ಹಿಂಗ ಬರ್ಬಿಡಮ್ಮ ಡೈರೆಕ್ಟ್ಲಿ, the total number of the ways wearing a tie. ನಾವು ಎಷ್ಟು ಚಾನ್ಸಸ್ ಅವ ಇವಾಗ ಅವನಿಗೆ ಅರೇಂಜ್ಮೆಂಟ್ ಸಮ ಏನು ಮಾಡ್ಬೋದು. ಓಕೆ, ಇವಾಗ ಇಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ರಿ, ಯಾವುದೋ ಒಂದು ಸ್ಟೂಡೆಂಟ್ ಸಿಗರೆ ಕಳಿಸ್ರಿ, ಯಾವುದೋ ಒಂದು ಪರ್ಸನ್ ಸಿಗರೆ ಕಳಿಸ್ರಿ, ಈಗ ಇಲ್ಲಿ ವೇರಿಂಗ್ ಹಾಕೋ ನನಗಿಲ್ಲಿ ಟೈಸ್ ಮತ್ತು ರೆಡ್ ಕಲರ್ ಟೈಸ್ ಅಂಡ್ ಬ್ಲೂ ಕಲರ್ ಟೈಸ್ ಅಂದಾಗ ಅವ ಏನು ಮಾಡ್ಬೋದು, ವಾಟ್ ಆರ್ ದ ಅರೇಂಜ್ಮೆಂಟ್ಸ್ ಹಿಯರ್, ವಾಟ್ ಆರ್ ದ ಅರೇಂಜ್ಮೆಂಟ್ಸ್, ವಾಟ್ ಈಸ್ ಅರೇಂಜ್ಮೆಂಟ್ಸ್ ಹಿಯರ್, ಹೂ ಆರ್ ಆರ್ ಅರೇಂಜ್ಮೆಂಟ್ಸ್ ಬರ್ಲಕ್ಕೆ ಸ್ಟಾರ್ಟ್ ಆಗ್ತದೆ, ನಾಟ್ ಆ್ಯಂಡ್. ಬಟ್ ಅವ R1 ಅರ ಚೂಸ್ ಮಾಡ್ಬೋದು, R2 ಅರ ಚೂಸ್ ಮಾಡ್ಬೋದು, ಆರ್ ಮೇ ಬಿ B1 ಅರ ಚೂಸ್ ಮಾಡ್ಬಿಡ್ಬೋದು, B2 ಅರ ಮಾಡ್ಬೋದು, B3 ಅರ ಮಾಡ್ಬೋದು. ಹಿಂಗೆ ಮಾಡಕ್ ಚಾನ್ಸ್ ಇಲ್ಲ. R1 ಹಾಕೊಂಡು ಅದ್ರ ಮೇಲೆ B1 ಹಾಕೊಳಕ್ ಬರಲ್ಲ, R2 ಹಾಕೊಂಡು B1 B2 B3 ಹಾಕೊಳಕ್ ಬರಲ್ಲ. ಹಂಗೆ ಏನಾರು ಹಾಕೊಂಡು ಅಂದ್ರೆ ಸ್ವಲ್ಪ ಬೇರೆ ಗ್ರಹ ಪ್ರಾಣಿ ಆಗ್ಬಿಡ್ತಾನ ನಾವು, ರೈಟ್? ಅಂದ್ರೆ ಇಲ್ಲಿ ಕಾನ್ಸೆಪ್ಟ್ ಹೆಂಗ್ ಉಂಟದ, ಏನೋ ಒಂದೇ ಸೆಲೆಕ್ಟ್ ಮಾಡ್ಬೇಕು, ಐದರ್ ಮೇ ಬಿ ಒನ್ ರೆಡ್ ಕಲರ್ ಟೈ, ಐದರ್ ಮೇ ಬಿ ಬ್ಲೂ ಕಲರ್ ಟೈ, ಯು ಹ್ಯಾವ್ ಟು ಚೂಸ್ ಓನ್ಲಿ ಒನ್ ಟೈ. ನಾವು ಕರೆಕ್ಟಾ? ಇಲ್ಲಿ ಹೆಂಗೆ ಈವೆಂಟ್ಸ್ ಹೆಂಗ್ ವರ್ಕ್ ಆಗತ್ತದಂದ್ರ ಓನ್ಲಿ ಆರ್ ನಡೆದ, R1 ಆರ್ R2, B1 ಆರ್ B2 ಆರ್ B3. ಅಂದ್ರೆ ಇವಾಗ ಇಲ್ಲಿ ನನಗೆ ಏನ್ ಅಂಡರ್ಸ್ಟ್ಯಾಂಡ್ ಆಯ್ತು, ವೇರಿಂಗ್ ಎ ದ ಟೋಟಲ್ ನಂಬರ್ ಆಫ್ ದ ಈವೆಂಟ್ಸ್ ವೇರಿಂಗ್ ಎ ಟೈ, ದ ಟೋಟಲ್ ನಂಬರ್ ಆಫ್ ದ ಈವೆಂಟ್ಸ್ ವೇರಿಂಗ್ ಎ ಟೈ. ನಂಗೆ ರೆಡ್ ಕಲರ್ಸ್ನಾಗ 2 ಪಾಸಿಬಿಲಿಟಿಗಳು ಸಿಗ್ಲತ್ತವ, ಬ್ಲೂ ಕಲರ್ಸ್ನಾಗ 3 ಡಿಫ್ರೆಂಟ್ ಪಾಸಿಬಿಲಿಟೀಸ್ಗಳು ಅವ. ಹಂಗಂದ್ಮೇಲೆ ಈಗ ಇಲ್ಲಿ ಏನ್ ಬಂತು, 5 ways ಬಂತು, 5 ways. What is the word here? It is event A or what event B. And ಬರ್ಲಿಲ್ಲ, ಈಗ ಇಲ್ಲಿ ಏನ್ ಬಂತು, ಆರ್ ಬಂತು. ಅಂದ್ರ ಇವಾಗ ಇಲ್ಲಿ ಏನ್ ಬಂತು, events what here, that is event A wearing a red tie, or that is event B here, event B. And ಚಾನ್ಸ್ ಇಲ್ಲ, and is not possible here. ಕರೆಕ್ಟಾ? and ಹೆಂಗ್ ವರ್ಕ್ ಎಂತ ಬರ್ತದೆ ನಿಮ್ಗೆ ಎಕ್ಸಾಂಪಲ್ಸ್ ಪ್ರೀವಿಯಸ್ ಕೊಟ್ಟಿನ ಇವಾಗ, ರೈಟ್? how to take the word is what here, that is or. now or, ಕರೆಕ್ಟಾ? then event A has how many ways, 2 ways, event B has how many ways, 3 ways, or meaning we have to take a plus here, ಕರೆಕ್ಟಾ? then 2 plus 3 is what here, that is 5 ways to wear the what
tie now. Right? ಇದೇನು the principle, fundamental principle of what addition now. Fundamental principle of what additions. Okay. ನನಗೆ ಈಗ ಈ ಥಿಯರಮ್ಸ್ ನನಗೆ ಈ ಕಾನ್ಸೆಪ್ಟ್ ನನಗೆ ಏನು ಗೊತ್ತಾಯ್ತು, ಆ್ಯಂಡ್ ಮೀನಿಂಗ್ ದಟ್ ಈಸ್ ಅ ಮಲ್ಟಿಪ್ಲಿಕೇಶನ್ ಸಿಂಬಾಲ್, ದಟ್ ಈಸ್ ಆರ್ ಮೀನಿಂಗ್ ಈಸ್ ವಾಟ್, ದಟ್ ಈಸ್ ಅ ಪ್ಲಸ್ ಸಿಂಬಾಲ್, ಆರ್ ಮೀನಿಂಗ್ ಪ್ಲಸ್ ಸಿಂಬಾಲ್. ಈ ಟೈಪ್ಸ್ ಕಾನ್ಸೆಪ್ಟ್ ಫಂಡಮೆಂಟಲ್ ಕೌಂಟಿಂಗ್ ಕಾನ್ಸೆಪ್ಟ್ ಇಟ್ಕೊಂಡು ನಾ ಏನು ಮಾಡಬೇಕು, ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡಬೇಕು. ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಇರ್ತಾವ, ಅಲ್ಲಿ ಸ್ಟೋರಿ ಥಿಂಕ್ ಮಾಡಬೇಕು, ಸ್ಟೋರಿ ರೀಡ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ನನಗೇನು ಅಪ್ಲೈ ಮಾಡಕ್ ಗೊತ್ತಾಗಬೇಕು. ಆ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಎಡಿಷನ್ಸ್ ನಡೆದದು, ಇನ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ವಾಟ್ ಮಲ್ಟಿಪ್ಲಿಕೇಶನ್ಸ್ ನಡೆದದು, ನಾ ಏನು ಮಾಡ್ಕೋಬೇಕು ಇಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ನಾಗ ಅಪ್ಲೈ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡಬೇಕು. ಅದೇ ಮೀನಿಂಗಿಗೆ ಇಲ್ಲಿ ಇವೆರಡು ಇರ್ಬೇಕು. ಓಕೆ, the every problem, the first exercise is completely depend upon the what here principle of what counting, right? The fermentation combination has totally 4 exercises. The first exercise 6.1 is depend upon only fundamental principle of what counting only. Adar mele ada. That is second 6.2 exercise is based on what here factorials, factorial notations and bartadu, right? The 6.3 exercise is depend upon the what fermentations, and the 6.4 exercise is completely on what combination topic. Now combination topic, right? Take the first one is only about the 6.1 is the principle of what counting now, fundamental principle of what counting, right? ಹಿಂಗ ಪ್ರಾಬ್ಲಮ್ಸ್ ಗೆ ಈ ಕಾನ್ಸೆಪ್ಟ್ ಅಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಟೇಕ್ ದಿಸ್ ಎಕ್ಸಾಂಪಲ್ ನಂಬರ್ 1. ನೆಕ್ಸ್ಟ್ one that is take example number 1 in your textbook. Find the number of 4 letter words, comma, with or without meaning, again comma, which can be formed out of the letters of the word rose, comma, where the repetitions of the letters is not allowed now, right? I ಹೇಳತೀನಿ, the first exercise is completely based on the what fundamental principle of what counting, right? ಎಲ್ಲಿ ನಂಗೆ ಮಲ್ಟಿಪ್ಲಿಕೇಶನ್ಸ್ ಅಪ್ಲೈ ಆಗ್ತದ, ಎಲ್ಲಿ ಎಡಿಷನ್ಸ್ ಅಪ್ಲೈ ಆಗ್ತದ, ಕ್ವಶನ್ಸ್ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಪ್ಲೈ ನಾನೇ ಮಾಡ್ಬೇಕು. ಓಕೆ, ಏನು ಹೇಳತ್ತಾನ ಈ ಪರ್ಟಿಕ್ಯುಲರ್ ಕ್ವಶನ್ಸ್ನ ಫೈಂಡ್ ದ ನಂಬರ್ ಆಫ್ 4 letter words. ಫೈಂಡ್ ದ ನಂಬರ್ಸ್ ಆಫ್ 4 letter words ಅಂತ ನಾವು 4 letter words ನನಗೆ 4 letter ವರ್ಡ್ ಏನು ಮಾಡ್ಬೇಕು, ಇವಾಗ ರೆಡಿ ಮಾಡ್ಬೇಕು. ಓಕೆ, ವಿತ್ ಆರ್ ವಿದೌಟ್ ಮೀನಿಂಗ್. ಆ ವರ್ಡಿಗೆ ಮೀನಿಂಗ್ ಡಿಕ್ಷನರಿದಾಗ ಸಿಗ್ಬೋದು, ಸಿಗ್ಲಾರ್ದ ಇರ್ಬೋದು. ಬಟ್ ನನಗೇನು ಟಾರ್ಗೆಟ್ ಅದ, ಓನ್ಲಿ ಫಾರ್ಮ್ ವಾಟ್ ಇಯರ್ 4 digit 4 letter words ನಾವು ವಿತ್ ಮೀನಿಂಗ್ ಆರ್ ವಿದೌಟ್ ಮೀನಿಂಗ್ ಇರ್ಬೋದು, ಮೀನಿಂಗ ಇರ್ಲಾರ್ದ ಇರ್ಬೋದು, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ ಅಂತ ನಾವ, ರೈಟ್? ವಿಚ್ ಕ್ಯಾನ್ ಬಿ ಫಾರ್ಮ್ ಔಟ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ರೋಸ್. ಅಂದ್ರ ನೀವು ಮನಸ್ಸಿಗೆ ಬಂದಿ ಲೆಟರ್ಸ್ಗಳು ಕನ್ಸಿಡರ್ ಮಾಡಬೇಡ, ನನಗೆ ಈ ವರ್ಡ್ ಇಟ್ಕೊಂಡೆ ಕ್ರಿಯೇಟ್ ಮಾಡ ಅಂತ. ದಟ್ ಈಸ್ ದ ಗಿವನ್ ವರ್ಡ್ ಇಸ್ ವಾಟ್ ಇಯರ್ ರೋಸ್ ನಾವು, ರೈಟ್? ವೇರ್ ದ ರಿಪಿಟೇಷನ್ಸ್ ಆಫ್ ದ ಲೆಟರ್ಸ್ ಈಸ್ ನಾಟ್ ಅಲೌಡ್. ಅಂದ್ರ ನೀವು ಒಂದು ಟೈಮ್ ಏನು ಲೆಟರ್ಸ್ಗಳು ಬರ್ದಿರ್ತಲ್ಲ, ಅದು ಬಾರ್ ಬರಪ್ಲೇ ಇಲ್ಲ. ಒಂದು ಟೈಮ್ ಬರ್ದ್ರೆ ಅಲ್ಲಿಗೆ ಕ್ಲಿಯರ್, ಅದು ನಾಟ್ ರಿಪೀಟ್ ಅಂತ ಕ್ಲಿಯರ್ಲಿ ಹೇಳ. ಅಂದ್ರೆ ಇವಾಗ ನಾ ಹಿಂಗ್ ಬರಿತೀನಿ, ರೈಟ್? ದ ಟೋಟಲ್ ನಂಬರ್ ಆಫ್ 4 letter words. ಓಕೆ, ಸಿ ಹಿಯರ್, ದಟ್ ಈಸ್ ಅ ಟೋಟಲ್ numbers of 4 letter words, 4 letter words without repetition, without that is a repetition, without repetitions is equals to the total number of 4 letter words without repetitions. Okay, before that what take here 4 letters now. It is first letter, it is second letter, it is third letter, it is a 4th letter, correct? Okay, what is the given word? They are given the word is what here rose. Rose ಅನ್ಕೋತಾನ. ಇದು ಫಸ್ಟ್ ಲೆಟರ್ ಅದ, ಇದು ಸೆಕೆಂಡ್ ಅದ, ಇಲ್ಲಿ ಇದು ಥರ್ಡ್ ಅದ, ಇದು 4th letter ಅದ, 4 letter ಅದ, ರೈಟ್? ಇವಾಗ ರೋಸ್ ಹ್ಯಾಸ್ ಹೌ ಮೆನಿ ಲೆಟರ್ಸ್? 4 letters, ರೈಟ್? ನಾ ಏನು ಥಿಂಕ್ ಮಾಡ್ಬೇಕೀಗ ಇಲ್ಲಿ, ಈ ಪ್ಲೇಸ್ನಾಗ ಎಷ್ಟು ಲೆಟರ್ಸ್ಗಳು ಫಿಲ್ ಮಾಡ್ಬೋದು? ವಾಟ್ ಆರ್ ದ ನಂಬರ್ ಆಫ್ ದ ಪಾಸಿಬಲ್ ಲೆಟರ್ಸ್ ಫಿಲ್ ಇನ್ ದ ಫಸ್ಟ್ ಪ್ಲೇಸ್ ನಾವು, ರೈಟ್? 1 2 3 4 4ದಾಗ ಯಾವುದು ಬರಿಬೋದಾ? ಆರ್ ಬರಿಬೋದು, ಓ ಬರಿಬೋದು, ಎಸ್ ಬರಿಬೋದು, ಇ ಬರಿಬೋದು. ನಿಮ್ಗೆ ಎಷ್ಟು ಚಾಯ್ಸ್ ಅವಾಗ ಇಲ್ಲಿ? ಫಸ್ಟ್
the number of the letters fill in the first ways. First place has how many ways? 4 ways. ಈ ಪ್ಲೇಸ್ ನಾನು ಫಿಲ್ ಮಾಡ್ಲಕ್ಕ ಎಷ್ಟು ವೇಸ್ ಬೇಕು? ಎಷ್ಟು ವೇಸ್ ಅವ? ಈಗ ಅಲ್ಲಿ 4 ವೇಸ್ ಅವ ಅಂತ ಹೇಳ್ತಾನೆ. ಕರೆಕ್ಟಾ? ಅಂದ್ರೆ ಇವಾಗ ಹೆಂಗ್ ಮಾಡ್ಬೋದು? ನಾ ಇಲ್ಲಿ ಹಿಂಗ್ ಬರಿತೀನಿ. ಓಕೆ, ದಟ್ ಈಸ್ ಅ event A, that is event B, and event C, and it is event that is D. Take it is ABCD or maybe 1 2 3 4 ABCD or maybe 1 2 3 4, right? Event A ಅಂದ್ರೆ ಏನು? ಫಸ್ಟ್ ಪ್ಲೇಸ್ ನಾಗ ಎಷ್ಟು ಪಾಸಿಬಿಲಿಟೀಸ್ ಅವ? ಈಗ ನನ್ನ ಬಲ್ಲಿ 4 ಪಾಸಿಬಿಲಿಟೀಸ್ ಅವ. ದಟ್ ಈಸ್ ಐದರ್ ಮೇ ಬಿ R O S E. ಏನು ಬರಿಬೋದಲ್ಲ? ಏನು ಬರಿತೀನಿ ಅಂದ್ರ the event A has how many ways? 4 ways. Event A has 4 ways. Okay, ಇವಾಗ ಸೆಕೆಂಡ್ ಲೆಟರ್ಗೆ ಎಂಟ್ರಿ ಆಗ್ತಾರೆ. event B ಸೆಕೆಂಡ್ ಲೆಟರ್ಗೆ ಎಂಟ್ರಿ ಆಗ್ತಾರೆ. ಈಗ ಇಲ್ಲಿ 4 ways ಫಿಲ್ ಆಗ್ಯಾವ. ಹಂಗಂದ್ಮೇಲೆ the second letter has how many ways? 3 ways. ಯಾಕ? ಇಲ್ಲಿ R ಬರ್ದ್ರ R ರಿಪೀಟ್ ಮಾಡಂಗಿಲ್ಲ, O ಬರ್ದ್ರ O ರಿಪೀಟ್ ಮಾಡಂಗಿಲ್ಲ, S ಬರ್ದ್ರ S ರಿಪೀಟ್ ಮಾಡಂಗಿಲ್ಲ, E ಬರ್ದ್ರ E ರಿಪೀಟ್ ಮಾಡಂಗಿಲ್ಲ. ಯಾವ್ದು ಬರೀತಿರಲ್ಲ ಅದು ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು, ಕಂಪ್ಲೀಟ್ಲಿ ಡಿಲೀಟ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಇವಾಗ R ಬರ್ದಂದ್ರೆ ಎಷ್ಟು ಲೆಟರ್ಸ್ ಉಳಿತಾವ? 3 ಲೆಟರ್ಸ್ ಉಳಿದು. ಅಂದ್ರ ದ ನಂಬರ್ ಆಫ್ ದ ವೇಸ್ ಫಿಲ್, ಟೋಟಲ್ ನಂಬರ್ ಆಫ್ ದ ಫಿಲ್ ಇನ್ ದ ಸೆಕೆಂಡ್ ಲೆಟರ್ ಇಸ್ ವಾಟ್ ಇಯರ್? 3 ways. 3 ways. Event B has 3 ways. ಇಲ್ಲಿ ನನಗೆ ಈಗ ಸ್ವಲ್ಪ ಕೇರ್ಫುಲ್ ಆಗಿ ಥಿಂಕ್ ಮಾಡ್ರಿ. ಈವೆಂಟ್ ಮಿಡಲ್ ನಾಗ ಆ್ಯಂಡ್ ಬರ್ತದ, ಆರ್ ಬರ್ತದ? ಆ್ಯಂಡ್ ಫಸ್ಟ್ ಲೆಟರ್ ಅಂಡ್ ಸೆಕೆಂಡ್ ಲೆಟರ್ ಅಂಡ್ ಥರ್ಡ್ ಲೆಟರ್ ಅಂಡ್ 4 ಲೆಟರ್. ಆರ್ ಅಂತ ಬರಲ್ಲ, ಅಂಡ್ ಕ್ಲಿಯರ್ಲಿ ನಮ್ ತಗೋಬೇಕಾಗ್ತದ. ಆರ್ ಯಾವಾಗ ಬರ್ತದ? ಇಫ್ ದೇ ಆರ್ ಟೋಲ್ಡ್ ರಿಪಿಟೇಷನ್ ಈಸ್ ಅಲೌಡ್. ಕರೆಕ್ಟಾ? ಅವಾಗ ರಿಪಿಟೇಷನ್ಸ್ ಈಸ್ ನಾಟ್ ಅಲೌಡ್ ಅಂತ ಹೇಳ. ಫೈಂಡ್ ದ ಲೆಟರ್ಸ್ ಈಸ್ ನಾಟ್ ಅಲೌಡ್ ಅಂತ ಹೇಳಿ ರಿಪೀಟ್ ಮಾಡಂಗೇ ಇಲ್ಲ ನಾನು. ಅಂದ್ರ ಫಸ್ಟ್ ಪ್ಲೇಸ್ ಅಂಡ್ ಸೆಕೆಂಡ್ ಪ್ಲೇಸ್. ಫಸ್ಟ್ ಪ್ಲೇಸ್ ಹ್ಯಾಸ್ 4 events, 4 possibilities, 4 ways. ಸೆಕೆಂಡ್ ಪ್ಲೇಸ್ ಹ್ಯಾಸ್ 3 ways. ಥರ್ಡ್ ಪ್ಲೇಸ್ ಹ್ಯಾಸ್ ಹೌ ಮೆನಿ ವೇಸ್? ಮತ್ತೆ ಯಾವ್ದೊಂದು ಬರಿತೀನಿ, ಎಸ್ ಬರಿತೀನಿ. ಎಷ್ಟು ಉಳಿತಾವ? 2 ways ಉಳಿದು. ಕರೆಕ್ಟಾ? ಮತ್ತ ಥರ್ಡ್ ಲೆಟರ್ ಮತ್ತೆ ಒಂದು ಬರಿತೀನಿ, ಅವಾಗ ಎಷ್ಟು ಉಳಿತಾವ? 1 ways. ಅಂದ್ರೆ ಒಂದೊಂದು ಲೆಸ್ ಹಾಕೋತ ಬರ್ತಾವ. ಯಾವಾಗ? ರಿಪಿಟೇಷನ್ಸ್ ಮಾಡಬಾರ್ದಂದಾಗ. ಕ್ಲಿಯರ್ ಇಲ್ಲಿ? ಓಕೆ, ಅಂದ್ರ ಈವೆಂಟ್ ಎ ವಾಟ್ ಹ್ಯಾವ್ ಟು ಟೇಕ್ ಕೇರ್? ಆ್ಯಂಡ್. ಈವೆಂಟ್ ಬಿ ಆ್ಯಂಡ್. event C and that is event D. Event D. Correct? Event A has 4 ways, event B has 3 ways, event C has 2 ways, event D has 1 ways. And meaning we have to take into symbol. Andra yavad bantu igili fundamental principle of what? Multiplication. Correct? Okay, then 4 3s are, that is 12, 12 2s are, that is 24 ways. Now 24 ways. 24 ways meaning ಅಂದ್ರೆ ಇಲ್ಲಿ 24 ವರ್ಡ್ಸ್ ಗಳು ಕ್ರಿಯೇಟ್ ಆದವು. ಹಿಂಗ್ ರೋಸ್ ಇರ್ಬೋದು, ಇಲ್ಲಂದ್ರ ಇದು ಆರ್ ಕ ಶಿಫ್ಟ್ ಮಾಡು. O R S C ಇರ್ಬೋದು, ಆರ್ ಮೇ ಬಿ O S R E ಇರ್ಬೋದು, ಆರ್ ಮೇ ಬಿ O S E R ಇರ್ಬೋದು, ಕಟ್ ಆರ್ ಮೇ ಬಿ S O S E R ಇರ್ಬೋದು. ಏನೋ ಒಂದ್ ಇರ್ತಾವ. ಇವಾಗ ಇಲ್ಲಿ ವೆರೈಟೀಸ್ ಫಾರ್ಮೇಶನ್ ಮಾಡ್ಕೋತ ಹೋದ್ರೆ ಲೆಟರ್ಸ್ ಹಂಗೆ, ವರ್ಡ್ಸ್ ಹಂಗೆ ಫಾರ್ಮೇಶನ್ ಹಾಕೋತಾನ ಹೋಗ್ತಾವ. ಎಷ್ಟು ವರ್ಡ್ಸ್ ಆಗ್ತಾವ ನನಗೆ ಬೇಕಲ್ಲ, ಅದೇ ಆನ್ಸರ್ ಇದು. ದಟ್ ಇಸ್ ದ ಟೋಟಲ್ ನಂಬರ್ ಆಫ್ ದ ವಾಟ್? 24 ways. ದ ವರ್ಡ್ಸ್ ಆರ್ ಮೇ ಬಿ ಮೀನಿಂಗ್ ಆರ್ ವಿತೌಟ್ ಮೀನಿಂಗ್. ಮೀನಿಂಗ್ ಇರ್ಬೋದು, ಇಲ್ಲಾರ್ದೇ ಇರ್ಬೋದು, ಬಟ್ ನಂಗೆ ಅದ್ರ ಬಗ್ಗೆ ವರಿ ಇಲ್ಲ. ಎಷ್ಟು ಫಾರ್ಮ್ ಮಾಡ್ಬೋದು ಅಂತ ಹೇಳ್ತಾನವ. ನನಗೇನು ಗೊತ್ತಾಯ್ತು ಇಲ್ಲಿ 24 ways ಏನ್ ಮಾಡ್ಬೋದು? ಫಾರ್ಮ್ ಮಾಡ್ಬೋದು. ಕರೆಕ್ಟಾ? ಈಗ ಇಲ್ಲಿ ಚೆಕ್ ಮಾಡ್ಕೋರಿ. ಸಪೋಸ್ ಇದೇ ಕ್ವಶನ್ಸಿಗೆ ಸೆಕೆಂಡ್ ಕೇಸ್ ಹಿಂಗೂ ಕೇಳ್ಬೋದವ. ಓಕೆ, ವೇರ್ ದ ರಿಪಿಟೇಷನ್ಸ್ ಆಫ್ ದ ಲೆಟರ್ಸ್ ಈಸ್ ಅಲೌಡ್ ಅಂತ ತಿಳ್ಕೋರಿ. ನಾಟ್ ತೆಗಿತಾನೆ, ಅಲೌಡ್ ಕೊಟ್ಟನ ಅಂತ ತಿಳ್ಕೋರಿ. ಆರ್ ಬರ್ತದೆ ಇಲ್ಲಿ, ರಿಪೀಟ್ ಮಾಡ್ಬೋದು. ಇಲ್ಲಿ ಆರ್ ಬರ್ದ್ರ ಮತ್ತೆ ಇಲ್ಲಿ ಆರ್ ತೋತೀನಿ, ಇಲ್ಲ ಆರ್ ಇಲ್ಲಿ ಎಸ್ ಬರ್ದ್ರ ಮತ್ತೆ ಎಸ್ ತೋತೀನಿ. ಅಂದ್ರೆ ರಿಪಿಟೇಷನ್ಸ್ ಮತ್ತೆ ಅದು ಬಿಡಪ್ಲೇ ಬ್ಯಾಕಿ ಇಡಪ್ಲೇ ಇಲ್ಲ, ಹಂಗೆ ಅದಕ್ಕೆ ಯೂಸ್ ಮಾಡ್ಕೋತೀನಿ ಎವ್ರಿ ಟೈಮ್. ಅಂದ್ರ ಎಷ್ಟು ಬರ್ತದಾಗದು? 4 4 4 4. ಕರೆಕ್ಟಾ? ಎಷ್ಟಾಯ್ತು ಇದು? 4 to the power 4 ಆಯ್ತು. ಎಷ್ಟು ಬರ್ತದೆ ವ್ಯಾಲ್ಯೂ? ಅದು ಅಷ್ಟು ವೇಸ್ಗಳು ಏನಿರ್ತ ಗೊತ್ತದ? ಏನಾಗ್ತದ ಯಾವಾಗ ಅದು ಆನ್ಸರ? ಇಫ್ ದ ರಿಪಿಟೇಷನ್ಸ್ ಈಸ್ ವಾಟ್ ಇಯರ್ ಅಲೌಡ್. ರಿಪಿಟೇಷನ್ಸ್ ನನಗೆ ಅಲೌ ಇದ್ದಾಗ ಅಷ್ಟು ವೇಸ್ಗಳು ಬರ್ತಾವ. ಎಷ್ಟಾಗ್ತದೆ ಆನ್ಸರ್ ಇದು? ಟೋಟಲಿ 64 ways. ನಾವು 64 ways ಯಾವಾಗ? ಇಫ್ ದ ರಿಪಿಟೇಷನ್ಸ್ ಈಸ್ ವಾಟ್? ಅಲೌಡ್. ರಿಪಿಟೇಷನ್ಸ್ ಈಸ್ ನಾಟ್ ಅಲೌಡ್ ಅಂದಾಗ ಎಷ್ಟು ವೇಸ್ ಬರ್ತಾವ? ಇಟ್ ಇಸ್ 24 ways ನಾವು. ಓಕೆ, ರೈಟ್ ಡೌನ್. Next example number 2. Given 4 flags of the different colors
how many different signals can be generated if a signals requires the use of two flags, one below the other now, right? ಏನದ ಈಗ ಇಲ್ಲಿ ಗಿವನ್ ಕ್ವಶನ್ಸ್ ನ ಇನ್ಫಾರ್ಮೇಶನ್ ಗಿವನ್ ಫೋರ್ ಫ್ಲಾಗ್ಸ್ ಆಫ್ ಡಿಫರೆಂಟ್ ಕಲರ್ಸ್, 4 ಫ್ಲಾಗ್ಸ್ ಅವ, ಅವು ಹೆಂಗವ ಬೇರೆ ಬೇರೆ ಕಲರ್ ದವ, ಕರೆಕ್ಟಾ? ನಾವು ಟೇಕ್ ಕೇರ್, ದಟ್ ಈಸ್ ಕಲರ್ಸ್ ತೊಗೊಂಬಿಡಮ್ಮ. ದಟ್ ಈಸ್ ರೆಡ್, ಬ್ಲ್ಯಾಕ್, ಗ್ರೀನ್, ಯೆಲ್ಲೋ, ಡಿಫರೆಂಟ್ ಕಲರ್ಸ್, ಕರೆಕ್ಟಾ? ಇದು ಫಸ್ಟ್ ಫ್ಲಾಗ್, ಇದು ಸೆಕೆಂಡ್ ಫ್ಲಾಗ್, ದಿಸ್ ಒನ್ ಇಸ್ ವಾಟ್ ಥರ್ಡ್ ಫ್ಲಾಗ್, ದಿಸ್ ಒನ್ ಇಸ್ ವಾಟ್ ಇಯರ್ ಫೋರ್ತ್ ಫ್ಲಾಗ್. ದೇ ಆರ್ ಗಿವನ್ 4 different colors of what here flags now, right? How many different signals can be generated if a signal requires the use of what here 2 flags, one below the other, one below the other. ಈ 4 colors different flags ಗಳು ಇಟ್ಕೊಂಡು ನೀ ಸಿಗ್ನಲ್ ರೆಡಿ ಮಾಡಂತ. ನಾವು ಸಿಗ್ನಲ್ಸ್ ಹೆಂಗ್ ರೆಡಿ ಮಾಡಬೇಕು? ದ ಸಿಗ್ನಲ್ಸ್ ಹ್ಯಾಸ್ ಹೌ ಮೆನಿ ಕಲರ್ಸ್? 2 colors. 2 ಕಲರ್ಸ್ ಏನ್ ಮಾಡ್ಬೋದು? ಸಿಗ್ನಲ್ಸ್ಗಳು ರೆಡಿ ಮಾಡ್ಬೋದು. ಅಂದ್ರೆ ಇವಾಗ ಹಿಂಗ್ ಮಾಡ್ಬೋದಲ್ಲ, ರೆಡ್ ತೋತಿ, ಆಮೇಲೆ ಬ್ಲೂ, ರೆಡ್ ಗ್ರೀನ್, ರೆಡ್ ಯೆಲ್ಲೋ, ಬ್ಲೂ ಗ್ರೀನ್, ಬ್ಲೂ ರೆಡ್, ಬ್ಲೂ ಗ್ರೀನ್, ಬ್ಲೂ ಯೆಲ್ಲೋ, ಹಿಂಗ ಏನ್ ಮಾಡ್ಬೋದು? ಡಿಫ್ರೆಂಟ್ ಕಲರ್ಸ್ ಆಫ್ ದ ವಾಟ್ ಫ್ಲಾಗ್ಸ್ ಸೆಟ್ ಮಾಡಿದಾಗ ಒಂದು ಸಿಗ್ನಲ್ಸ್ ರೆಡಿ ಆಗ್ತದ. ದ ಸಿಗ್ನಲ್ಸ್ ಹ್ಯಾಸ್ ಹೌ ಮೆನಿ ಕಲರ್ಸ್ ಹಿಯರ್? 2 colors ಅಂತ ಅಂದ್ರ. now take the first flag that is said to be event A, the second flag that is said to be event B. now ಈ ಪ್ಲೇಸ್ ನಾಗ ಎಷ್ಟು ವೇಸ್ ಗಳು ಅವ ಫಿಲ್ ಮಾಡ್ಲಕ್? ನನಗ ಎಷ್ಟು ವೇಸ್ ಅವ? 4 ವೇಸ್ ಅವ. the first signals can be written in how many ways? 4 ways, ಕರೆಕ್ಟಾ? ಅಲ್ಲಿ ಪ್ರಾಬ್ಲಮ್ ಏನು, ಕ್ವಶನ್ಸ್ ನಾಗ ರಿಪಿಟೇಷನ್ ಈಸ್ ಅಲೌಡ್, ರಿಪಿಟೇಷನ್ ಈಸ್ ನಾಟ್ ಅಲೌಡ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ನಾನು ಸ್ಟೋರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಪ್ಲೈ ಮಾಡಕ್ ಟ್ರೈ ಮಾಡ್ಬೇಕು. ಐದರ್ ಇಟ್ ಮೇ ಬಿ ಮಲ್ಟಿಪ್ಲಿಕೇಶನ್ ಆರ್ ಐದರ್ ಇಟ್ ಮೇ ಬಿ ಎಡಿಷನ್. ನಾವು ಕರೆಕ್ಟಾ? ಇಲ್ಲಿ ಈವೆಂಟ್ ಎ ಹ್ಯಾಸ್ 4 ways ಅಂತ ಗೊತ್ತಾಯ್ತು. ಇಲ್ಲಿ ಇವಾಗ ಏನ್ ಮಾಡ್ತೀರಿ? ಈಗ ಸಪೋಸ್ ನಾ ಇಲ್ಲಿ ರೆಡ್ ಕಲರ್ ಬರ್ದಂತ ಇಟ್ಕೋರಿ, ಆ ರೆಡ್ ಕಲರ್ ಮತ್ತೆ ಯೂಸ್ ಮಾಡ್ತೀರಿ? ಮಾಡಪ್ಲೇ ಇಲ್ಲ. ಯಾಕೆ ಮಾಡಪ್ಲೇ ಇಲ್ಲ? ಸೇಮ್ ಕಲರ್ ಆತವ, ಎರಡು ಏನಾಗ್ತಾವ? ಸೇಮ್ ಕಲರ್ ಆಗ್ತಾವ. ಬಟ್ ಅವ ಏನಾಗ್ತಾನ? ಸಿಗ್ನಲ್ಸಿಗೆ 2 different ಕಲರ್ಸ್ ಇರ್ಬೇಕು. ಸಿಗ್ನಲ್ಸಿಗೆ ಏನಿರ್ಬೇಕು? 2 different ಕಲರ್ಸ್ ಇರ್ಬೇಕು. ಅಂದ್ರ ಇಲ್ಲಿ ರೆಡ್ ಫಿಲ್ ಮಾಡದಂದ್ರ ಇಲ್ಲಿ ಕಂಪಲ್ಸರಿ ರೆಡ್ ಬಿಟ್ಟು ರಿಮೈನಿಂಗ್ 3 ಕಲರ್ಸ್ ಪಾಸಿಬಿಲಿಟಿ ಅವ, ಕರೆಕ್ಟಾ? ಇಯರ್ 3 ways ಇನ್ ಈವೆಂಟ್ ಬಿ. ನಾವು ಅಂದ್ರ ಏನ್ ಅಂಡರ್ಸ್ಟ್ಯಾಂಡ್ ಆಯ್ತು ಇಲ್ಲಿ? ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಇನ್ ದ ಬಿಟ್ವೀನ್ ಇನ್ ಈವೆಂಟ್ ನಡಬರ್ಕ್ ಯಾವ್ದು ವರ್ಡ್ ಬರ್ತದ? ಆ್ಯಂಡ್ ಬರ್ತದ, ನಾಟ್ ಆರ್. ಇಲ್ಲಿ ಏನ್ ಬರ್ತದ? ಆ್ಯಂಡ್ ಬಂತ. ಅಂದ್ರ ಈ ಹಿಂಗ್ ಬರಿಬಹುದು. ನಾ ಇದಕ್ಕ ಏನಂತ ಆನ್ಸರ್ ಬರಿಬಹುದು? ದ ಟೋಟಲ್ ನಂಬರ್ ಆಫ್ ದ ಟೋಟಲ್ ನಂಬರ್ಸ್ ಆಫ್ ಸಿಗ್ನಲ್ಸ್ ಹಿಯರ್. ಟೋಟಲ್ ನಂಬರ್ ಆಫ್ ದ ವಾಟ್ ಹಿಯರ್? ಸಿಗ್ನಲ್ಸ್ ನಾವು, ರೈಟ್? ಇವಾಗ ಈವೆಂಟ್ ಎ ಹ್ಯಾಸ್ ಹೌ ಮೆನಿ ವೇಸ್? 4 ways. Event B has how many ways? 3 ways. Correct? See here, that is a event A and that is what here? That is event B now. Event B. Okay. Illam hing baritara. The first place has 4 ways. The second place has 3 ways. Hangu baribodu, ಏನು ಪ್ರಾಬ್ಲಮ್ ಇಲ್ಲ. ಕರೆಕ್ಟಾ? ನಾ ಇವಾಗ ಬೇಸಿಕಲಿ ಹೆಂಗೆ ಬರ್ಬಿಡ್ತೀನಿ. That is event A and this one is what here? That is the event B now. In between to use the word what? And now, correct? Event A, the first place has how many ways? 4 ways. And the second place has what? 3 ways. In between, how to take a into symbol now, correct? That is what is a total number of the ways here? 4 3s are, that is a 12 ways now. 12 different signals ನ ಏನ್ ಮಾಡಬಹುದು? ಈ ಕ್ವಶನ್ಸ್ ಏನ್ ಮಾಡಬಹುದು? ರೆಡಿ ಮಾಡಬಹುದು ಅಂತ ಹೇಳ್ತಾ ನಾವು. ಇದೇ ಆನ್ಸರ್ ನಾವು, ಕರೆಕ್ಟಾ? ಓಕೆ, ರೈಟ್.